ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಡಿವಿಜಿರವರ ಜನ್ಮದಿನಾಚರಣೆಯ ಸ್ಮರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮವು ಸಂಘದ ಅಧ್ಯಕ್ಷ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಖಜಾಂಚಿ ಮುದ್ದುಕೃಷ್ಣರವರ ನೇತೃತ್ವದಲ್ಲಿ ನಡೆಯಿತು. ಈ ಸಮಯದಲ್ಲಿ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾದ ಆನಂದ್, ಗುಡಿಬಂಡೆ ಮಂಜುನಾಥ್, ಸದಸ್ಯರುಗಳಾದ ಗೋವರ್ಧನ್, ನವಮೋಹನ್, ಜಿಲಾನಿ, ದೇವರಾಜ್, ಚಂದ್ರೇಗೌಡ, ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ PS ನಾಗೇಂದ್ರ ಬಾಬು, ಸೋಸು ನಾಗೇಂದ್ರನಾಥ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಹಾಗೂ ಅನೇಕ ಜನ ಪತ್ರಕರ್ತರು ಹಾಜರಿದ್ದರು. ಪತ್ರಕರ್ತರಿಗೆ ಒಂದು ಸಂಘವನ್ನ ಹಾಕಿಕೊಟ್ಟು ಇವತ್ತು ಈ ಒಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪತ್ರಕರ್ತರನ್ನ ತುಂಬಾ ಏಕೈಕ ಸಂಘಟನೆ ಆಗಿದೆ. ಹೀಗಾಗಿ ಇಂಥ ಒಂದು ಪತ್ರಕರ್ತರ ಸಂಘವನ್ನ ಹುಟ್ಟುಹಾಕುವಂತವರು ಮೈಸೂರು ಮಹಾರಾಜರ ಕಾಲದಲ್ಲೇ ಈ ಒಂದು ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಪ್ರಾಮಾಣಿಕತೆಗೆ, ನಿಷ್ಠೆಗೆ ನಮ್ಮ ಸರ್ ವಿಶ್ವೇಶ್ವರಯ್ಯನವರು ದಿವಾನರಾಗಿರ್ತಾರೆ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ. ಆಗ ಪತ್ರಕರ್ತರಿಗೆ ಕಾಲದಲ್ಲೇ ಒಂದು ಉಡುಗೊರೆಗಳನ್ನ ಕೊಡುವಂತ ಸಂದರ್ಭದಲ್ಲಿ DV ಗುಂಡಪ್ಪನವರು ಅದನ್ನ ತಿರಸ್ಕಾರ ಮಾಡಿದಂತವರು. ಅಂತ ಒಂದು ವ್ಯವಸ್ಥೆಗೆ ಧಿಕ್ಕಾರ ಹೇಳಿ ಅಂತ ಒಂದು ವ್ಯವಸ್ಥೆಗಳನ್ನ ನೀವು ರೂಢಿ ಮಾಡಬಾರದು. ಅಂತ ಒಂದು ಪ್ರಕ್ರಿಯೆಗಳ ನಮ್ಮ ಒಂದು ವೃತ್ತಿ, ನಮ್ಮ ಒಂದು ಅಂತ ಒಂದು ಜನ್ಮ ನಾವು ಆ ಒಂದು ಅಂಗ ಸಂಸ್ಥೆಯಾಗಿ ಜಿಲ್ಲಾ ಸಂಘ ಕೆಲಸ ಮಾಡ್ತಾ ಇರುವಾಗ ಅವರನ್ನ ನೆನೆಸುವಂತದ್ದು, ಅವರನ್ನ ಸ್ಮರಿಸುವಂತ ಕೆಲಸ ನಮ್ಮ ಜವಾಬ್ದಾರಿ ಕೂಡ. DV ಗುಂಡಪ್ಪನವರು ಕನ್ನಡ ಸಾರಸತ್ವ ಲೋಕಕ್ಕೆ ಒಂದು ಮುಕುಟವನ್ನ ತಂದಿಟ್ಟಂತವರು. ಅಂದ್ರೆ ಅವರ ಒಂದು ಮಂಕುತಿಮ್ಮನ ಕಗ್ಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಅವರ ವಿಚಾರಗಳನ್ನ ಮನನ ಮಾಡಿಕೊಳ್ಳುವ ಮುಖಾಂತರ ಅವರು ಹಾಕೊಟ್ಟಂತ ಅಡಿಪಾಯವನ್ನು ಮುನ್ನಿಡ್ತಕ್ಕಂಥದ್ದು ನಿಜವಾದಂತ ಸಲ್ಲಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಂಘ ಮುಂದಿನ ದಿನಗಳಲ್ಲಿ ಹೊಸ ರೀತಿಯಲ್ಲಿ ಹೊಸ ಆಲೋಚನೆಗಳನ್ನ ಅವರ ಹಾಕೊಟ್ಟಂತ ಪರಂಪರೆಯನ್ನ ಯುವ ಪೀಳಿಗೆಗೆ ತಿಳಿಸಿಕೊಳ್ಳುವ ನಿಟ್ಟಿನಲ್ಲಿ ಭವನದಲ್ಲಿ ಸೀಮಿತವಾಗಿ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳ ಹಂತದಲ್ಲಿ ಆ ಕಾರ್ಯಕ್ರಮವನ್ನ ಕಾಸಪ ಸಹಯೋಗದೊಂದಿಗೆ ಮಾಡೋಣ ಮುಂದಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ. ಅದಕ್ಕೆ ಕೋಟರಂಗಪ್ಪ ಸರ್ ಅವರು ನಮಗೆ ಸಹಕಾರ ಮತ್ತು ಬೆನ್ನೆಲುಬಾಗಿ ನಿಲ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ DVG ಅವರ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಇವರು ಡಾಕ್ಟರ್ DV ಗುಂಡಪ್ಪನವರು ಸ್ಥಾಪಿಸಿದಂತಹ ಒಂದು ಪತ್ರಕರ್ತರ ಸಂಘ ಏನಿದೆ, ಇದು 32ನೇ ಇಸ್ವಿಗೆ ಶತಮಾನೋತ್ಸವ ಆಚರಣೆ ಆಗುತ್ತೆ. ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಬಗ್ಗೆ ಹೇಳಲೇಬೇಕಾಗಿದೆ. ನಾನು ಇದೊಂದು ಸೂಕ್ತ ವೇದಿಕೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯಕರ್ತರ ಸಂಘ ಮತ್ತು ಸಮಾಜ ಎರಡನ್ನೂ ಅವಿಭಾಜ್ಯ ಅಂಗ ಆಗಿದೆ. ಸಮಾಜದ ಎಲ್ಲ ಆಗು ಹೋಗುಗಳಿಗೆ, ಆಮೇಲೆ ದೇಶದಲ್ಲಿ ವಿಪತ್ಕರ ಪರಿಸ್ಥಿತಿಗಳಲ್ಲಿ ಸ್ಪಂದನೆ ಕೊಡೋದಕ್ಕೆ, ನೊಂದಿರೋರ ಸ್ಪಂದನೆ ಕೊಡೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇಲ್ಲಿ. ಅದೇ ರೀತಿ ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಸಾಹಿತ್ಯಕ್ಕೆ ಸಾವಿದೆ, ಅವರು ರಚಿಸಿರ್ತಕ್ಕಂತಹ ಸಾಹಿತ್ಯಕ್ಕೆ ಸಾವಿಲ್ಲ. ಅದು ಎಂದೆಂದಿಗೂ ಅಮರ. DV ಗುಂಡಪ್ಪನವರಿಗೆ ನಮ್ಮೊಂದಿಗೆ ಇಲ್ಲ ಪಂಚಪುತ್ರಗಳಲ್ಲಿ ಲೀನವಾಗಿದ್ದಾರೆ. ಆದರೆ ಸೂರ್ಯ ಚಂದ್ರರು ಇರುವಷ್ಟು ಶ್ರೇಷ್ಠ ಗ್ರಂಥ ಮಂಕುತಿಮ್ಮನ ಕಗ್ಗ. ಅಂತಹ ಪವಿತ್ರವಾದ ಗ್ರಂಥಾಂತರ ಓದುವುದರ ಮೂಲಕ ವಿಶ್ವ ಸಾಹಿತ್ಯ ಪ್ರಪಂಚದಲ್ಲಿ ನಮ್ಮ